ಇದು ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆಯಾದ್ರೆ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಎಂಬಿ ಪಾಟೀಲ್ ಅವರ ವಿಶ್ಲೇಷಣೆ ಒಂದು ರೀತಿ ಸ್ವಲ್ಪ ಬೇರೆ ಇದೆ. ಗ್ಯಾರಂಟಿ ಹೊರೆ ಎನ್ನುವ ಬದಲು ಅಭಿವೃದ್ಧಿಯ ಒಂದು ಭಾಗ. ಶಕ್ತಿ ಅನ್ನಭಾಗ್ಯದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತ ಹೇಳಿ ಎಂಬಿ ಪಾಟೀಲ್ ಗ್ಯಾರಂಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿಯ ಭಾಗವೇ ಹೊರತು ಅದು ಹೊರೆಯಲ್ಲ. ಸಿಎಂ ಕೂಡ ಸಹಜವಾಗಿ ಶ್ರೀಮಂತರಿಗೆ ಸ್ವಯಂ ಪ್ರೇರಿತವಾಗಿ ಬಿಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರಷ್ಟೇ ಅಂತ ಹೇಳಿ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿ ಒಂದು ಭಾಗ ಆಗ್ತದೆ ಸಹ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಇಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಅದು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಹೀಗಾಗಿ ಅದರಿಂದ ತುಣುಸು ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಅದನ್ನ ನಿಭಾಯಿಸ್ತಾರೆ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.